ನಮಸ್ಕಾರ. ಪುರಾತನ ಕಾಲದ ಆಹಾರ ಪದ್ಧತಿಯನ್ನ ಮತ್ತೊಮ್ಮೆ ನಮ್ಮ ಜನರಿಗೆ, ಜಗತ್ತಿಗೆ ಉಣಬಡಿಸಬೇಕು ಅನ್ನುವ ಕಾರಣಕ್ಕೋಸ್ಕರ ತೃಪ್ತಿ ಸಿರಿಧಾನ್ಯ ಸರಿ ಎಂಬ ಹೆಸರಿನಲ್ಲಿ ನಾವಿವತ್ತು ಈ ಪ್ರಾಡಕ್ಟ್ ಅನ್ನ ಹೊರತಂದಿದ್ದೇವೆ. ಸುಮಾರು 48ಕ್ಕೂ ಹೆಚ್ಚು ಪದಾರ್ಥಗಳನ್ನ ಬಳಸಿ ಮನುಷ್ಯನ ಇಮ್ಯುನಿಟಿ ಪವರ್ ಅನ್ನ ಜಾಸ್ತಿ ಮಾಡುವಂತಹ, ರೋಗಾಣುಗಳನ್ನ ದೇಹದೊಳಗಿರ್ತಕ್ಕಂಥವನ್ನ ಕಡಿಮೆ ಮಾಡುವಂತಹ, ಸೂಕ್ಷ್ಮಾಣುಗಳಿಗೆ ವಿಶೇಷವಾಗಿ ಆಹಾರವನ್ನು ಕೊಡುವಂತಹ ಒಂದು ಈ ತೃಪ್ತಿ ಪೌಡರ್ ಏನಿದೆ, ಇದರ ಲಾಭಗಳನ್ನ ನಾವು ಕೂಡ ಗಮನಿಸಬೇಕು. ಒಂದು BP, ಶುಗರ್, ಥೈರಾಯ್ಡ್, ಏರ್ಪಾಲ್ಸ್, ಕಣ್ಣುರಿ, ಕೈಯುರಿ, ಕಾಲುರಿ, ಜಾಯಿಂಟ್ ಪೈನ್, ಪೈಲ್ಸ್, ವಿಶೇಷವಾಗಿ ಸ್ಕಿನ್, ಹೀಗೆ ಎಲ್ಲಾ ತರದ ರೋಗಗಳಿಗೂ ಕೂಡ ರೋಗ ಬಂದ ಮೇಲೆ ತಗೊಳ್ಳೋಕ್ಕಿಂತ ಮುಂಚೆ ಇದನ್ನ ಕಂಟಿನ್ಯೂ ಆಗಿ ಯಾವಾಗ ನಾವು ಮನೇಲಿ ಆಹಾರ ಪದಾರ್ಥಗಳನ್ನು ಉಪಯೋಗಿಸ್ತೇವೆ, ಯಾವಾಗ ನಾವು ಮನೇಲಿ ಊಟ, ಕಾಫಿ, ಟೀ ಮಾಡ್ತೇವೆ, ಹಾಗೆ ಇದನ್ನ ಸರಿಸುಮಾರು ಬೆಳಗ್ಗೆ 1 ಗ್ಲಾಸ್, ಸಾಯಂಕಾಲ 1 ಗ್ಲಾಸ್ ಕುಡಿದ್ರೆ ಮನುಷ್ಯನ ಇಮ್ಯುನಿಟಿ ಪವರ್ ಅಂದ್ರೆ ದೈಹಿಕವಾಗಿ, ಮಾನಸಿಕವಾಗಿ ತಾನು ಪ್ರಬಲನಾಗ್ತಾನೆ. ಆಗ ರೋಗಗಳು ಬರೋದನ್ನ ಕಡಿಮೆ ಆಗ್ತವೆ. ವಿಶೇಷವಾಗಿ ಸೂಕ್ಷ್ಮಾಣುಗಳಿಗೆ ಒಂದು ವಿಶೇಷವಾಗಿರ್ತಕ್ಕಂಥ ಆಹಾರ ಬೇಕಾಗುತ್ತೆ. ಆ ಆಹಾರ ಈ ಒಂದು ಪ್ರಾಡಕ್ಟ್ ನಲ್ಲಿ ಇದೆ. ಹಾಗಾಗಿ ನಾನು ತಮ್ಮಲ್ಲಿ ಮನವಿ ಮಾಡ್ಕೊಳ್ಳೋದಿಷ್ಟೇ, ಇದು 2 ತರ ಇದೆ. ಒಂದು ದೊಡ್ಡೋರ್ಗೆ, ಇನ್ನೊಂದು 6 ತಿಂಗಳು ಮಕ್ಕಳಿಂದ 4 ವರ್ಷದ ಮಕ್ಕಳಿಗೂ ಕೂಡ ಇದನ್ನ ಉಪಯೋಗಿಸಬಹುದು. ವಿಶೇಷವಾಗಿ ಹುಟ್ಟಿದ ಮಗುವಿನಿಂದ ಹಿಡಿದು ಸಾಯುವ ವ್ಯಕ್ತಿಯವರೆಗೂ ಕೂಡ ಈ ಸೋಪನ್ನ ಬಳಸಬಹುದು. ಈ ಸೋಪ್ ಏನಂತ ಹೇಳಿದ್ರೆ 100% ಆರ್ಗಾನಿಕ್ ಇರ್ತಕ್ಕಂಥ, ವಿಶ್ವದಲ್ಲೇ ಸಿರಿಧಾನ್ಯಗಳನ್ನ ಬಳಸಿ ಮಾಡಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಸೋಪು. ಯಾಕೆ ಹೇಳಿದ್ರೆ ಬೇಸನ್ನ ಗುಜರಾತಿಂದ ತರಿಸ್ತೇವೆ, ಅದು ಆರ್ಗಾನಿಕ್ ಆಗಿರುತ್ತೆ. ಮತ್ತೆ ನಮ್ಮಲ್ಲಿ ಸಿಗುವಂತಹ ಹಣ್ಣುಗಳು ಹಾಗೂ ವಿಶೇಷವಾಗಿರ್ತಕ್ಕಂಥ ಪದಾರ್ಥಗಳನ್ನ ಈ ಪೌಡರ್ ಜೊತೆಗೆ ಹಾಕಿ, ವಿಶೇಷವಾಗಿರ್ತಕ್ಕಂಥ ಕೊಬ್ಬರಿ ಎಣ್ಣೆಯನ್ನ ನ್ಯಾಚುರಲ್ ಆಗಿ ತಂದು ಮಾಡುವಂತಹ ಪದ್ಧತಿಯೊಂದಿಗೆ ಸೋಪನ್ನ ನಾವು ಮಾಡ್ತಾ ಇದ್ದೀವಿ. ಹಾಗಾಗಿ ಇದರಿಂದ ನಮ್ಮ ಜನರಿಗೆ, ವಿಶೇಷವಾಗಿ ನಮ್ಮ ಏನು ಪುರಾತನ ಕಾಲದಲ್ಲಿ ಬಳಸ್ತಾ ಇದ್ರು, ಅದು ಮತ್ತೊಮ್ಮೆ ನಮ್ಮ ಜನರಿಗೆ ಈಗಿನ ಜಿಂಕ್ ಫುಡ್, ಈಗಿನ ಫಾಸ್ಟ್ ಫುಡ್ ಮಧ್ಯೆ ಇದೊಂದು ಕಡೆ ಪಕ್ಷ 1 ಗ್ಲಾಸ್ 2 ಗ್ಲಾಸ್ ಕುಡಿದು ನಮ್ಮ ಆರೋಗ್ಯವನ್ನ ಇನ್ನಷ್ಟು ಕಾಪಾಡ್ಕೊಳ್ಬಹುದು ಅನ್ನೋ ಕಾರಣಕ್ಕೋಸ್ಕರ, ಅದರಲ್ಲೂ ಕೂಡ ಮೂಡಿಗೆರೆ ಹಾರ್ಟಿಕಲ್ಚರ್ ಯೂನಿವರ್ಸಿಟಿಯ ಎಲ್ಲ ವಿಜ್ಞಾನಿಗಳು, GKVKಯ ಕೆಲವು ವಿಜ್ಞಾನಿಗಳ ಹತ್ರ ಸರ್ಚ್ ಮಾಡಿಸಿ ಅದನ್ನ ಫುಡ್ ಅಲ್ಲಿ ವಿಶೇಷವಾಗಿರ್ತಕ್ಕಂಥ ಆಸಕ್ತಿ ವಹಿಸಿ ನಮ್ಮನೆಯವರು ಅದನ್ನ ಕಂಡುಹಿಡಿದು ಇವತ್ತು ಅದನ್ನ ಟೆಸ್ಟ್ ಮಾಡಿಸಿ ಅದರ ಸೆಲ್ಫ್ ಲೈಫ್ ಕೂಡ ತಗೊಂಡು, ಮತ್ತೆ ಸರ್ಕಾರದ ಲೆವೆಲ್ ನಲ್ಲಿ ಅದಕ್ಕೂ ಕೂಡ ಒಂದು ಚೆಂದಾಗಿದೆ ಅನ್ನುವ ಒಂದು ಪದಾರ್ಥ ಇದಾಗಿರುತ್ತೆ. ಆ ಕಾರಣಕ್ಕೋಸ್ಕರ ದಯಮಾಡಿ ಇದನ್ನ ಎಲ್ಲರೂ ಕೂಡ ಬಳಸಿ ಆರೋಗ್ಯವಂತರಾಗೋಣ, ಆರೋಗ್ಯ ಸಮಾಜ ನಿರ್ಮಾಣ, ಆರೋಗ್ಯ ಭಾರತವನ್ನ ನಿರ್ಮಾಣ, ಆರೋಗ್ಯವಂತ ಕುಟುಂಬವನ್ನು ಕೂಡ ನಾವು ಇಟ್ಕೊಳ್ಳೋಣ, ಆರೋಗ್ಯವಂತ ದೇಹವನ್ನು ಕೂಡ ನಾವು ಇಟ್ಕೊಳ್ಳೋಣ ಅಂತ ಹೇಳ್ತೇನೆ. ಧನ್ಯವಾದ. ಈ ಪ್ರಾಡಕ್ಟ್ ಇಂದ ವಿಶೇಷ ಏನಂದ್ರೆ ಕಿನೋವಾ ಮತ್ತೆ ರಾಜಗಿರಿ, ಆಮೇಲೆ ನುಗ್ಗೆ ಸೊಪ್ಪು, ಇದು ವಿಶೇಷವಾಗಿದೆ. ಅಂದ್ರೆ ಯಾಕೆ ಅಂತಂದ್ರೆ ಇಷ್ಟು ಮಿನರಲ್ಸ್ಗಳು ಜಾಸ್ತಿ ಇರೋದನ್ನ ನಾವು ಸರ್ಚ್ ಮಾಡಿ GKVK ವಿಜ್ಞಾನಿಗಳು ಅವರುಗಳು ಬೆಳೆದಂತ ಕಾಳುಗಳನ್ನ ನಮಗೆ ಕಳಿಸ್ಕೊಡ್ತಾರೆ. ಹಾಗಾಗಿ ಇದ್ರಲ್ಲಿ ಅಂದ್ರೆ ಮರಿಂಗಾ, ಅದರಲ್ಲಿ ತುಂಬಾ ಮಿನರಲ್ಸ್ ಇದೆ. ಈಥೇನೋ, ಪ್ರೋಟೀನ್ಸ್, ವಿಟಮಿನ್ಸ್ ಸಾಕಷ್ಟು. ಈಗಂತೂ ನುಗ್ಗೆ ಸೊಪ್ಪಿಗೆ ತುಂಬಾ ಬೇಡಿಕೆ ಇದೆ. ಹಾಗಾಗಿ ನಾವು ಇದರಲ್ಲಿ ಈ ಪೌಡರ್ ಇಂದ ಸಾಕಷ್ಟು ತಿಂಡಿ ತಿನಿಸುಗಳನ್ನ ಮಾಡ್ಕೋಬಹುದು. ನೋಡಿ, ಸೂಪ್ ಮಾಡ್ಕೋಬಹುದು, ಆಮೇಲೆ ಗಿಣ್ಣು ಮಾಡ್ಕೋಬಹುದು. ನೀವು ಚಪಾತಿ ಮಾಡಿದ್ರೆ ಅದ್ರ ಜೊತೆ ಮಿಕ್ಸ್ ಮಾಡ್ಕೊಂಡು ಹಿಟ್ಟಿನ ಜೊತೆ ಚಪಾತಿ ಮಾಡ್ಕೋಬಹುದು. ಆಮೇಲೆ ಬೋಂಡ ಮಾಡ್ಕೋಬಹುದು. ನಿಮಗೆ ಫೇಸ್ ಅಲ್ಲಿ ಇವಾಗ ಬ್ಯೂಟಿ ಪಾರ್ಲರ್ಗೆ ಹೋಗೋ ಅಗತ್ಯ ಇಲ್ಲ. ಇದನ್ನೇ ಫೇಸ್ ಪ್ಯಾಕ್ ಆಗಿ ಮಕ್ಕಳಿಗೆ ಆಗ್ಲಿ ನೀವಾಗ್ಲಿ ಯೂಸ್ ಮಾಡ್ತಾ ಬಂದ್ರೆ ನಿಮ್ಮ ಫೇಸ್ ಗ್ಲೋ ಬರುತ್ತೆ. ಮತ್ತೆ ಯಾವುದೇ ತರದ ಏನು ಗುಳ್ಳೆ ಆಗೋದು, ಅದೆಲ್ಲ ಕಡ್ತಾ ಬರೋದು ಏನೂ ಆಗಲ್ಲ. ಸೋರಿಯಾಸಿಸ್ ಅಂತ ಕಾಯಿಲೆಗಳಿಗೆ ಕೊಟ್ಟು ನಾವು ರಿಸಲ್ಟ್ ತಗೊಂಡಿದೀವಿ. ಸೋರಿಯಾಸಿಸ್ ಕಂಟಿನ್ಯೂಸ್ ಆಗಿ ಅವರು ತಗೊಳ್ತಾ ಬರೋದ್ರಿಂದ ಅವ್ರ ಒಳಗಡೆ ಇರುವಂತ ಏನೋ ತುರ್ಕೆ ಇರ್ಬೋದು, ಬ್ಯಾಕ್ಟೀರಿಯಾಗಳಿಗೆ ಇದು ಒಂದು ಒಳ್ಳೆ ಆಹಾರ.
ಸಣ್ಣ ಸೂಕ್ಷ್ಮಾಣುಗಳಿಗೆ ಇಷ್ಟಿಷ್ಟು ದಪ್ಪದ್ದು ಏನು ತಿಂದು ಜೀರ್ಣಿಸ್ಕೊಳ್ಳೋ ಅಂತ ಅಗತ್ಯ ಇಲ್ಲ. ಆದ್ರೆ ಲಿಕ್ವಿಡ್ ರೂಪದಲ್ಲಿ ಕುಡಿಯೋದ್ರಿಂದ ಆ ಸೂಕ್ಷ್ಮಾಣುಗಳು ಆಕ್ಟಿವ್ ಆಗ್ತವೆ. ಏನು ನಮ್ಮಲ್ಲಿ ತ್ವಚೆ ಗ್ಲೋ ಬರುವಂತ ಕೆಲಸವನ್ನ ಈ ಪೌಡ್ರು ಮಾಡೋದ್ರಿಂದ ನಿಮ್ಮ ಮುಖದ ಕಾಂತಿ ಹೆಚ್ಚುತ್ತೆ, ಸ್ಕಿನ್ ಗ್ಲೋ ಬರುತ್ತೆ. ಆಮೇಲೆ ಸೋರಿಯಾಸಿಸ್ ಅಂತ ಕಾಯಿಲೆಗಳನ್ನ ನಾವು ಅವಾಯ್ಡ್ ಆಗಿದೆ. ಸುಮಾರು ಜನ ತಗೊಂಡಿದ್ದಾರೆ. ಮೈ ಕಟ್ತಾ ಇರ್ಬೋದು, ಮೇಲೆ ಅದು ಪೌಡ್ರ್ ತರ ಉದುರುತ್ತೆ ತಲೆಯಲ್ಲಿ, ಹೊಟ್ಟೆಲ್ಲ, ಅದೆಲ್ಲ ಕ್ಯೂರ್ ಆಗಿದೆ. ಮತ್ತೆ ಎಷ್ಟೇ ಮೈ ಕಟ್ತಾ ಇರ್ಲಿ, ಆಮೇಲೆ ಮೋಷನ್ ಪ್ರಾಬ್ಲಮ್ ಇರ್ಲಿ, ಅದೆಲ್ಲ ಕ್ಲಿಯರ್ ಆಗಿದೆ. ಆಮೇಲೆ ಹೆಣ್ಣು ಮಕ್ಕಳಿಗೆ ಮಿಸ್ ಪೀರಿಯಡ್ಸ್ ಆಗ್ತಾ ಇರುತ್ತೆ. ಆ ಹೆಣ್ಣು ಮಕ್ಕಳು ಕೂಡ ಇಂಜಿನಿಯರ್ ಸ್ಟೂಡೆಂಟ್ಸ್ ಇದನ್ನ ಯೂಸ್ ಮಾಡ್ತಾ ಬಂದಿದ್ದಾರೆ. ಹಾಗಾಗಿ ಅವರಿಗೂ ಒಳ್ಳೆ ರಿಸಲ್ಟ್ ಬಂದಿದೆ, ತುಂಬಾ ಚೆನ್ನಾಗಿದೆ. ಮತ್ತೆ ನೆಕ್ಸ್ಟ್ ಇಂಜಿನಿಯರ್ ಸ್ಟೂಡೆಂಟ್ಸ್ ಹಾಲಿಗರ್ಕೊಂಡು ಕುಡಿಯುವಂತದ್ದು ಏನಾದ್ರು ಮಾಡ್ಕೊಡಿ ಮೇಡಮ್, ಆಗ ಇನ್ಸ್ಟೆಂಟ್ ಆಗಿ ಮಾಡುವಂತದ್ದು, ಅದನ್ನು ಕೂಡ ಮಾಡುವಂತ ಪ್ರಯತ್ನ ಇದೆ. ಒಂದಿಷ್ಟು ರಿಸರ್ಚ್ ನಡೀತಾ ಇದೆ, ಅದು ಮಾಡ್ತೀವಿ ಸದ್ಯದಲ್ಲಿ. ಇದರಲ್ಲಿ 100% ರಿಸಲ್ಟ್ ಇದೆ. ಆ ತರ ಪ್ರೊಸೆಸ್ ಹೋದಾಗ ಏನಾಗುತ್ತೆ, ಇದ್ರ ಕ್ವಾಲಿಟಿ ಕ್ವಾಂಟಿಟಿ ಕಳ್ಕೋಬೇಕಾಗುತ್ತೆ. ಹಾಗಾಗಿ ಇದು ಆರೋಗ್ಯವಾಗಿ ತುಂಬಾ ಚೆನ್ನಾಗಿದೆ, ಬಳಸ್ಬೋದು. ಹೆಣ್ಣು ಮಕ್ಳಿಗಂತೂ ಬಹಳ ಒಳ್ಳೇದಿದೆ. ಎಷ್ಟೇ ಸೊಂಟ ನೋವು ಇರ್ಲಿ, ಕಾಲು ನೋವು ಇರ್ಲಿ, ಮಂಡಿ ನೋವು ಇರ್ಲಿ, ನಿಮ್ಮ ದೇಹದಲ್ಲಿ ಸಣ್ಣ ಪುಟ್ಟ ಕಾಯಿಲೆಗಳು, ಹಿಂಡಿ ಹೊಡೆಯೋದಾಗ್ಲಿ, ತುಟಿ ಒಣಗೋದಾಗ್ಲಿ, ಅದೆಲ್ಲ ಕ್ಲಿಯರ್ ಆಗುತ್ತೆ. ಏನು ಅಂತಂದ್ರೆ ಹೊಲ ಗದ್ದೆಗಳಿಗೆ ಕೊಟ್ಟಿಗೆ ಗೊಬ್ಬರ ಎಷ್ಟು ಮುಖ್ಯನೋ ಹಾಗೆ ಆರ್ಗ್ಯಾನಿಕ್ ಅಂತ ನಾವು ಬಳಸುವಂತ ಕಾಳುಗಳನ್ನೇ ನಾವು ತಂದು ಬಳಸಿರೋದು. ಆಮೇಲೆ ನಮ್ಮ ದೇಹಕ್ಕೂ ಅಷ್ಟೇನೆ ಕೊಟ್ಟಿಗೆ ಗೊಬ್ಬರ ಎಷ್ಟು ಮುಖ್ಯವಾಗುತ್ತೋ ಅಷ್ಟೇ ಸಿರಿಧಾನ್ಯನು ನಮ್ಮ ದೇಹಕ್ಕೆ ಮುಖ್ಯವಾಗುತ್ತೆ. ಹಾಗಾಗಿ ಇದರಲ್ಲಿ ಎಲ್ಲ ಕಾಯಿಲೆಗಳು, ಜ್ವರ ಇರ್ಬೋದು, ಶೀತ ಇರ್ಬೋದು, ತಲೆನೋವು ಇರ್ಬೋದು, ಅವೆಲ್ಲ ನಿಮಗೆ ಮೇಲಿಂದ ಮೇಲೆ ಬರ್ತಾ ಇದ್ರೆ ಅದೆಲ್ಲ ಅವಾಯ್ಡ್ ಆಗುತ್ತೆ. ಮತ್ತೆ ಈ ಪೌಡ್ರು ನಿಮಗೆ ಬೇಡದೇ ಇರೋದು ಏನಾದ್ರು ದೇಹದಲ್ಲಿ ತಿಂದ್ರೆ ಅದನ್ನ ಹೊರಗಾಕ್ಸುತ್ತೆ. ಇದು ಒಂದು ಏನಾದ್ರು ನಿಮ್ ದೇಹದಲ್ಲಿ ವಿಟಮಿನ್ಸ್ ಕೊರತೆ ಇದ್ರೆ ಒಂದು ಸ್ಕ್ಯಾನರ್ ತರನು ಕೆಲಸ ಮಾಡಿದೆ. ಕೆಲವರು ರಿಸಲ್ಟ್ ಕೂಡ ಕೊಟ್ಟಿದೆ ನನಗೆ. ಹಾಗಾಗಿ ಈ ಪ್ರಾಡಕ್ಟ್ ಅನ್ನ ಪ್ರತಿಯೊಬ್ರು ಮನೇಲಿ ಬಳಸೋದ್ರಿಂದ ಇದು ನಿಮ್ಮನ್ನ ಒಂದು ಔಷಧಿ ಮಾತ್ರನ ಹೊರತುಪಡಿಸಿ ಇದೊಂದು ಪ್ಯಾಕೆಟ್ ನಿಮ್ಮ ಮನೇಲಿ ಇದ್ರೆ ಎಲ್ಲಾ ಕಾಯಿಲೆಗಳಿಗೂ ಇದು ಒಂದು ಆಹಾರ ಪದ್ಧತಿ, ಒಂದು ಮದ್ದು ಅಂತ ನಾನು ಹೇಳ್ಬಹುದು. ಇದನ್ನ ವಿಶೇಷವಾಗಿ ಮಧುಮೇಹ ಅಂದ್ರೆ ಯಾರು ಶುಗರ್ ಇದೆ ಅಂತನ್ನೋರು ಕಂಟಿನ್ಯೂ ಆಗಿ ಒಂದ್ 2-3 ತಿಂಗಳು ತಗೊಂಡಾಗ ಅದು ಇನ್ಕ್ರೀಸ್ ಆಗೋ ಬದಲಿಗೆ ಡಿಕ್ರೀಸ್ ಆಗಿ ಜನರಿಗೆ ಯೂನಿವರ್ಸಿಟಿಯ ಎಲ್ಲ ವಿಜ್ಞಾನಿಗಳು ಕೂಡ ಇದನ್ನ ಉಪಯೋಗಿಸಿ ಅದರ ರಿಸಲ್ಟ್ ಅನ್ನ ತಗೊಂಡು ಇವತ್ತು ನಾವು ಮಾರ್ಕೆಟಿಂಗ್ ಹೋಗೋ ಕಾರಣಕ್ಕೋಸ್ಕರ ನಿಮ್ ಮುಂದೆ ನಾವು ಬಂದಿದ್ದೇವೆ. ಅದಲ್ಲೂ ವಿಶೇಷವಾಗಿ ನಿಮ್ಗೆ ಏನಾದ್ರು ಈ ಪ್ರಾಡಕ್ಟ್ ಬೇಕು, ಈ ಸೋಪ್ ಬೇಕು ಅಂತ ಅನ್ನೋದಾದ್ರೆ ನಮ್ಮ ವೆಬ್ಸೈಟ್ಗೆ ಬನ್ನಿ. ವೆಬ್ಸೈಟ್ ಅಲ್ಲಿ ನೀವು ಕಾಂಟ್ಯಾಕ್ಟ್ ಮಾಡಿ ಆರ್ಡರ್ ಮಾಡಿದ್ರೆ ಕಳಿಸ್ಕೊಡುವಂತಹ ವ್ಯವಸ್ಥೆನೂ ಇದೆ. ಅದ್ರ ಜೊತೆಗೆ ನೀವೇನಾದ್ರೂ ಫೋನ್ ಮೂಲಕ ಅಥವಾ ವಾಟ್ಸ್ಆಪ್ ಮೂಲಕ ನಮ್ಗೆ ಈ ಪ್ರಾಡಕ್ಟ್ ಬೇಕು ಅಂತ ಹೇಳಿದ್ರೆ ಬೈ ಪೋಸ್ಟ್, ಬೈ ಕೊರಿಯರ್, ಯಾವುದೇ ದಿಕ್ಕಲ್ಲಾದ್ರೂ ಸರಿ ನಾವು ಸರ್ವಿಸ್ ಮಾಡ್ಲಿಕ್ಕೆ ನಾವು ತಯಾರಿದ್ದೇವೆ. ಕೆಳಗೆ ಕಾಣುವಂತಹ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ನಾವು ನಿಮ್ಮ ಸರ್ವಿಸ್ಗೆ ಯಾವಾಗಲೂ ಕೂಡ ಸಿದ್ಧ ಇರ್ತೇವೆ. ಧನ್ಯವಾದಗಳು. ಈ ಸೋಪಲ್ಲಿ pH ಲೆವೆಲ್ 6.5 ಇದೆ. ಬೇರೆ ಸೋಪುಗಳಿಗೆ ಹೋಲಿಸಿದಾಗ ಅದು 10, 11 ಈ ತರ ಇರುತ್ತೆ. ಏನಂತಂದ್ರೆ ಮಕ್ಕಳು ಸೋಪನ್ನ ಹಾಗೇನೆ ನೀರ್ ಹಾಕ್ತಾರೆ, ಕಣ್ಣತ್ರ ತಗೊಂಡು ಹೋದಾಗ ಕೆಲವು ರ್ಯಾಸಸ್ ಆಗುವಂತದ್ದು, ಅಲರ್ಜಿ ಆಗುವಂತದ್ದು ತುಂಬಾನೇ ಇದೆ. ಆದ್ರೆ ಈ ಸೋಪು ನೀವು ಕಣ್ಣತ್ರ ಅಲ್ಲ, ಸೋಪು ನೇರವಾಗಿ ನೀವು ಮುಖಕ್ಕೆ ಹಚ್ಚೋದ್ರಿಂದ ಇದು ಆಗಿನ ಕಾಲದ ಪದ್ಧತಿ. ಅಂದ್ರೆ ಅಕ್ಕಿ ಹಿಟ್ಟು, ರಾಗಿ ಹಿಟ್ಟು, ಕಡಲೆ ಹಿಟ್ಟಲ್ಲೇ ಸ್ನಾನ ಮಾಡ್ತಿದ್ವು. ಅವಾಗೇನು ಸೋಪ್ ಇರ್ಲಿಲ್ಲ, ಚೌಳು ಅನ್ನೋ ಪದಾರ್ಥ ಇಟ್ಟು ಬಳಸ್ತಾ ಇದ್ರು. ಹಾಗಾಗಿ ಆ ಕಾನ್ಸೆಪ್ಟ್ ಮೇಲೆ ಯಾಕೆ ನಾವು ಈ ಪೌಡರ್ ಅಲ್ಲಿ ಸ್ಕಿನ್ನಿಗೆ ತ್ವಚೆನೂ ಚೆನ್ನಾಗಾಗುತ್ತೆ. ಯಾಕೆಂದ್ರೆ ನಾನು ಫೇಸ್ ಪ್ಯಾಕ್ ಮಾಡ್ಕೊಳ್ತಾ ಇದ್ವಿ, ನಾವು ಅದೇ ಬ್ಯೂಟಿ ಪಾರ್ಲರ್ಗೆ ಹೋಗ್ತಿರ್ಲಿಲ್ಲ. ಹಾಗಾಗಿ ಯಾಕೆ ಸೋಪ್ ಮಾಡಬಾರ್ದು ಅಂತ ಒಂದಿಷ್ಟು ಪ್ರಯೋಗಗಳು ಮಾಡುದು. ಇದನ್ನ ಹಾಕಿದ್ರೆ ಏನ್ ಮಾಡುತ್ತೆ, ಹೇಗಾಗುತ್ತೆ ಅನ್ನೋದು, ಅದು ಒಳ್ಳೆ ರಿಸಲ್ಟ್ ಬಂತು. ನ್ಯಾಚುರಲ್ ಆಗಿ ಅಂಡು ಸಿಗುತ್ತೆ. ಆಮೇಲೆ ರೋಸ್ ಅಂತೂ ನೇರವಾಗಿ ಹಚ್ಚೋಕ್ಕಾಗಲ್ಲ. ಅದನ್ನ ನಾವು ಮಿಕ್ಸಿಲಿ ಮಾಡ್ಬಿಟ್ಟು ಪೌಡರ್ ಜೊತೆ ಸೇರಿಸಿ ಒಂದು 10% ಮಾತ್ರ ನಾವು ಕೆಮಿಕಲ್ ಯೂಸ್ ಮಾಡ್ತೀವಿ. 90% ಆರ್ಗ್ಯಾನಿಕ್ ಆಗೇ ಇರುತ್ತೆ.
ಯಾಕೆ ನ್ಯಾಚುರಲ್ ಆಗಿ ಹಣ್ಣು ಇರುತ್ತೆ, ಪಪ್ಪಾಯ ಹಣ್ಣು ಇರ್ಬೋದು, ಕಿತ್ಲೆ ಹಣ್ಣು ಇರ್ಬೋದು, ಆಮೇಲೆ ಅಲೋವೆರಾ ಇರ್ಬೋದು. ಇವೆಲ್ಲ ತ್ವಚೆಯ ತುಂಬಾ ಶುಭ್ರವಾಗಿ ಮಾಡುವಂತ ಗುಣಗಳಿರುವಂತ ಪದಾರ್ಥಗಳು. ಎಲ್ಲದನ್ನೂ ಹಾಕಿಲ್ಲ. ಕೆಲವೊಂದು ನಾವು ಅದ್ರ ಬಗ್ಗೆ ಸ್ಟಡಿ ಮಾಡಿದಾಗ ಯಾವುದು ತ್ವಚೆಗೆ ಒಳ್ಳೇದಿರುತ್ತೆ ಅದನ್ನ ಮಾತ್ರ ನಾವು ಹಾಕಲ್ಪಟ್ಟಿದೆ. ಸಿಗುತ್ತೆ ಅಂತ ಎಲ್ಲದನ್ನು ಹಾಕಿ ಮಾಡೋಕ್ಕಾಗಲ್ಲ. ಹಾಗಾಗಿ ಆಮೇಲೆ ರಿಸಲ್ಟ್ ಕೂಡ ತುಂಬಾ ಚೆನ್ನಾಗಿ ಬಂದಿದೆ. ಸಾಕಷ್ಟು ಜನ ಪಿಗ್ಮೆಂಟೇಶನ್ ಇರ್ಬೋದು, ಮಡುವೆ ಇರ್ಬೋದು, ಅವರೆಲ್ಲ ಒಂದ್ 4 ಸೋಪ್ ಯೂಸ್ ಮಾಡ್ತಿದ್ದಾಗೆ ಚೆನ್ನಾಗಿದೆ ಮೇಡಮ್, ನಮಗೆ ಕಂಟಿನ್ಯೂಸ್ ಆಗಿ ಕಳಿಸ್ಕೊಡಿ ಅಂತ ಸಾಕಷ್ಟು ಜನ ನಮಗೆ ಫೋನ್ ಮಾಡಿ ಇದನ್ನ ತರ್ಸ್ಕೊಳ್ತಾ ಇದ್ದಾರೆ. ನಾವು ಆನ್ಲೈನ್ ಅಲ್ಲೂ ಕಳಿಸ್ಕೊಡ್ತೀವಿ. ನಿಮಗೆ ಬೇಕಂತಂದ್ರೆ ನಾವು ಕೊರಿಯರ್ ಮೂಲಕ, ಪೋಸ್ಟ್ ಕೊರಿಯರ್ ಮೂಲಕ ನಾವು ಕಳಿಸ್ಕೊಡ್ತೀವಿ. ಕೆಲವರು ಮಾಡುವಂತ ಪ್ರಾಡಕ್ಟ್ಗಳು ಕೇಳಿದ್ದೀನಿ, ಮನೆಯಲ್ಲೇ ಮಾಡ್ಕೊಳ್ಳುವಂತ ನನ್ನ ಫ್ರೆಂಡ್ಸ್ ಇದ್ದಾರೆ. ಏನಂತಂದ್ರೆ ಕೆಲವು ಕಾಳುಗಳನ್ನ ಅವಾಯ್ಡ್ ಮಾಡಿದ್ರೆ ತುಂಬಾ ಒಳ್ಳೇದು. ಈ ಹುರುಳಿ ಕಾಳು ಇರ್ಬೋದು, ಹುರುಳಿ ಕಾಳು ಕೆಲವು ಬೇಸಿಗೆ ಟೈಮಲ್ಲಿ ಕೆಲವರಿಗೆ ಬರಲ್ಲ. ಆಮೇಲೆ ಅದೇನಂತಂದ್ರೆ ನಾವು ನೆನೆಸಿ ಮೊಳಕೆ ಕಟ್ಟಿ ನಾವು ಹಂಗೇನೆ ಪಲ್ಯ ಮಾಡ್ಕೊಂಡು ಮಾಡ್ಕೊಂಡು ತಿಂದ್ರೆ ಒಳ್ಳೇದಿರುತ್ತೆ. ಆದ್ರೆ ಹೆಚ್ಚು ಪ್ರೋಟೀನ್ಸ್ ಸಿಗುತ್ತೆ. ಅದು ಕಿಂಗ್ ಮೇಕರ್ ಇದ್ದಂಗೆ, ಯಾವ್ದ್ರ ಜೊತೆನೆ ಮಿಕ್ಸ್ ಆಗಲ್ಲ. ಅದು ಒಂಟಿಯಾಗಿ ತಿನ್ನೋದ್ರಿಂದ ಹೆಚ್ಚು ಪ್ರೋಟೀನ್ಸ್ ಸಿಗುತ್ತೆ. ನಾವೇನ್ ಮಾಡ್ತೀವಿ, ಈ ಪ್ರಾಡಕ್ಟಿಗೆ ಅದನ್ನ ರೋಸ್ಟ್ ಮಾಡ್ಬೇಕಾಗುತ್ತೆ. ರೋಸ್ಟ್ ಮಾಡಿದಾಗ ಏನಾಗುತ್ತೆ, ಎಕ್ಸಸ್ ಆಫ್ ಹೀಟ್ ಆಗುವಂಥದ್ದು, ಆಮೇಲೆ ಗ್ಯಾಸ್ಟ್ರಿಕ್ ಆಗುವಂಥದ್ದು ಇದರಲ್ಲಿ ಹುರುಳಿ ಕಾಳಲ್ಲಿ ಇರುತ್ತೆ. ಆಮೇಲೆ ಶೇಂಗಾ ಕೆಲವರಿಗೆ ವಾತ, ಪಿತ್ತ, ಕಫ ಇಷ್ಟು ದೇಹದಲ್ಲಿ ಇರುತ್ತೆ. ಹಾಗಾಗಿ ಏನಾಗುತ್ತೆ, ವಾತ ಜಾಸ್ತಿ ಆಗುವಂತ ಚಾನ್ಸಸ್, ಪಿತ್ತ ಜಾಸ್ತಿ ಆಗುವಂತ ಚಾನ್ಸಸ್ ಶೇಂಗಾದಲ್ಲಿ ಇರುತ್ತೆ. ನಾವು ಅಂತ ಕಾಳುಗಳನ್ನ, ದೇಹಕ್ಕೆ ಸ್ವಲ್ಪ ಡೇಂಜರ್ ಆಗುವಂತ ಕಾಳುಗಳನ್ನ ನಾವು ಅದ್ರ ಬಗ್ಗೆ ಅಧ್ಯಯನ ಮಾಡಿ ಅದನ್ನ ಸ್ಟಾಪ್ ಮಾಡಿದೀವಿ. ಆಮೇಲೆ ಕಿನೋವಾ, ರಾಜಗಿರಿ, ಆಮೇಲೆ ನುಗ್ಗೆ ಸೊಪ್ಪು ಇವೆಲ್ಲ ತುಂಬಾ ದೇಹಕ್ಕೆ ಒಳ್ಳೇದು. ಯಾರು ಬೇಕಾದ್ರೂ ಜೀರ್ಣಿಸ್ಕೋಬಹುದು. ಯಾಕೆಂದ್ರೆ ಡಯಾಲಿಸಿಸ್ ಹೋಗುವಂತ ವ್ಯಕ್ತಿಗೆ ನಾನು ಕೊಟ್ಟು ನೋಡಿದೀನಿ, ಅವರಿಗೆ ಯಾವುದೇ ತರದ್ದು ತೊಂದರೆ ಆಗಿಲ್ಲ. ಆರಾಮಾಗಿ ಒಂದು ಗ್ಲಾಸ್ ಕುಡಿದು ಅವರು ಡಯಾಲಿಸಿಸ್ ಮಾಡಿಸ್ಕೊ ಬಂದಿದ್ದಾರೆ. ಹೆಚ್ಚು ಎಲ್ಲ ಕಾಯಿಲೆ ಇರುವಂತವ್ರು ಇದನ್ನ ಯೂಸ್ ಮಾಡಬಹುದು. ಯಾಕೆಂದ್ರೆ 2 ಸಾರಿ ಹಾರ್ಟ್ ಆಪರೇಷನ್ ಮಾಡಿಸ್ಕೊಂಡವ್ರು ಕೂಡ ಇದು ಕುಡಿದಿದ್ದಾರೆ, ನನಗೆ ತುಂಬಾ ಚೆನ್ನಾಗಿ ಡೈಜೆಷನ್ ಆಗಿದೆ ಅಂತ ಹೇಳ್ತಾರೆ. ಕೆಲವರು ನನಗೆ ಮೋಷನ್ ಹೋಗ್ತಾ ಇರ್ಲಿಲ್ಲ, ಬೇರೆ ಪ್ರಾಡಕ್ಟ್ ತಗೊಂಡಾಗ ಇದರಲ್ಲಿ ಮೋಷನ್ ಚೆನ್ನಾಗಾಗುತ್ತೆ, ಯಾವುದೇ ತರದ ಪ್ರಾಬ್ಲಮ್ ಇಲ್ಲ ಅಂತ ಮತ್ತೆ ನನ್ನ ಹತ್ರ ಬಂದು ಹೇಳಿದ್ದಾರೆ. ಹಾಗಾಗಿ ಕೆಲವೊಂದು ಕಾಳುಗಳನ್ನ ನಾವು ಅವಾಯ್ಡ್ ಮಾಡಿದೀವಿ. ಎಲ್ಲ ಸಿಗುತ್ತೆ ಅಂತ ನಾವು ಹಾಕಿಲ್ಲ. ಹಾಗಾಗಿ ಕೆಲವೊಂದೆಲ್ಲ ರಿಸರ್ಚ್ ಮಾಡಿ, ಕೆಲವು ಹಿಂದಿನ ಇದೆಲ್ಲ ನೋಡ್ಕೊಂಡು ಹಿಂದೆ ಏನ್ ಬಳಸ್ತಾ ಇದ್ರು ಹಿರಿಯವ್ರನ್ನ ಮಾರ್ಗದರ್ಶನವಾಗಿ ಇಟ್ಕೊಂಡು ನಾವು ಈ ಪ್ರಾಡಕ್ಟ್ಗೆ ಕೆಲವು ಕಾಳುಗಳನ್ನ ಮಾತ್ರ ಸೇರಿಸಿದ್ದೀವಿ. ಈಗ ರೈಸ್ ಕೂಡ ಸೇರಿಸ್ತಾರೆ. ಸಿರಿಧಾನ್ಯ ಪೌಡರ್ ಅಂತಂದಾಗ ರೈಸ್ ಹಾಕ್ತಾರೆ. ರೈಸ್ ಅಲ್ಲಿ ಏನು ಅಂತಂತಂದ್ರೆ ಸಾಕಷ್ಟು ಶುಗರ್ ಇರುವಂತದ್ದು. ಯಾವುದೇ ರೈಸ್ ತಗೊಳ್ಳಿ, ವೈಟ್ ರೈಸ್ ಅಲ್ಲಿ 80% ಇರುತ್ತೆ, ರೆಡ್ ರೈಸ್ ಅಲ್ಲಿ 50ರಿಂದ 60% ಇರುತ್ತೆ, ಬ್ಲಾಕ್ ರೈಸ್ ಅಲ್ಲಿ 50% ಇರುತ್ತೆ. 10% ಮಾತ್ರ ಶುಗರ್ ಲೆವೆಲ್ ಕಡಿಮೆ ಆಗುತ್ತೆ. ನಾವು ಅದಕ್ಕೆ ಏನ್ ಮಾಡಿದೀವಿ ಅಂತಂದ್ರೆ, ನೀವು ಪ್ರತಿನಿತ್ಯ ಯಾವ್ದು ಮುಖಾಂತರವಾದ್ರೂ ರೈಸ್ ನೀವು ತಿಂತಾ ಇರ್ತೀರಾ, ಆದ್ರೆ ರೈಸ್ ಕೂಡ ನಾನು ಹಾಕಿಲ್ಲ. ಆಮೇಲೆ ಉದ್ದಿನ ಬೇಳೆ ಏನು ಅಂತಂದ್ರೆ, ಈ ಪ್ರಾಡಕ್ಟ್ ಅಲ್ಲಿ ನಾವು ಮೊಸರು ಜೊತೆ, ಹಾಲಿನ ಜೊತೆ ಮಿಕ್ಸ್ ಮಾಡ್ಬೇಕಾಗುತ್ತೆ. ಆಗ ಕೆಲವು ಹರ್ಬ್ಸ್ ಇದ್ದಾಗ ಒಂದು ಆಯುರ್ವೇದಿಕ್ ಆಗಿ ಇದು ಪೌಡರ್ ಕೆಲಸ ಮಾಡುತ್ತೆ, ಆಯುರ್ವೇದಿಕ್ ಔಷಧಿ ಆಗಿ ಕೆಲಸ ಮಾಡುತ್ತೆ. ಹಾಗಾಗಿ ನಾವು ಉದ್ದಿನ ಬೇಳೆನ ನಾವು ಅವಾಯ್ಡ್ ಮಾಡಿದೀವಿ. ಉದ್ದಿನ ಬೇಳೆ ಯಾಕೆ ಅಂತಂದ್ರೆ, ಅದು ನಾವೇನು ಬಾತ್ರೂಮಿಗೆ ಲೈಸಾಲ್ ಈ ತರ ಹಾಕ್ತಿವಿ, ಹಂಗೆ ನಮ್ ದೇಹಕ್ಕೆ ಅದು ತುಂಬಾ ಗ್ಯಾಸ್ಟ್ರಿಕ್ ಆಗುವಂಥದ್ದು, ಲಿವರ್ ಪ್ರಾಬ್ಲಮ್ ಆಗುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಉದ್ದಿನ ಬೇಳೆನ ನಾವು ಅವಾಯ್ಡ್ ಮಾಡಿದೀವಿ.